ವೀಕ್ಷಕರೇ ನಮಸ್ಕಾರ. IPL ನ 35ನೇ ಪಂದ್ಯದಲ್ಲಿ ಅದ್ಭುತವಾದ ಒಂದು ದಾಖಲೆ ಸೃಷ್ಟಿಯಾಗಿದೆ. ನೋಡಿ, ಅತ್ಯಧಿಕ ದಾಖಲೆಯ ಮೊತ್ತವನ್ನು ಚೇಸಿಂಗ್ ಮಾಡುವ ಮೂಲಕ ಪಂಜಾಬ್ ಬಹುದೊಡ್ಡ ಗೆಲುವು ಸಾಧಿಸಿದೆ. 6 ವಿಕೆಟ್ಗಳ ಗೆಲುವು ಸಾಧಿಸುವ ಮೂಲಕ ಒಂದು ಐತಿಹಾಸಿಕ ದಾಖಲೆ ಬರೆದಿದೆ ಪಂಜಾಬ್. ನೋಡಿ, ದೆಹಲಿಯಲ್ಲಿ ನಡೆದಂತ 35ನೇ IPL ಪಂದ್ಯದಲ್ಲಿ ದೆಹಲಿ ತಂಡದ ವಿರುದ್ಧ ಪಂಜಾಬ್ ಟೀಮ್ ಅದ್ಭುತ ದಾಖಲೆ ಬರೆದಿದೆ. ನೋಡಿ, ಮೊದಲು ಬ್ಯಾಟಿಂಗ್ ಮಾಡಿದಂತ ದೆಹಲಿ ತಂಡ 20 ಓವರ್ಗಳಲ್ಲಿ 264ಗಳ ಬೃಹತ್ ಮೊತ್ತವನ್ನು ಕೂಡಿ ಹಾಕಿತು. ನೋಡಿ, 264 ರನ್ ಮೊತ್ತ ಇದೆಯಲ್ಲ, ಅದೇನು ಸಣ್ಣ ಮೊತ್ತವಲ್ಲ, ದೊಡ್ಡ ಮೊತ್ತ. ಈ ತಂಡ ಆ ಮೊತ್ತವನ್ನು ನೋಡಿದಾಗಲೇ ಅರ್ಧ ಆತ್ಮವಿಶ್ವಾಸ ಕಳೆದು ಹೋಗಿರುತ್ತೆ. ಯಾಕಂದ್ರೆ ಅದು ಚೇಸ್ ಮಾಡಿ ಗೆಲ್ಲುವುದಿದೆಯಲ್ಲ, ಅಷ್ಟೊಂದು ಸುಲಭವಲ್ಲ ಎಂಬುದು ಕೂಡ ಎದುರಾಳಿ ತಂಡಕ್ಕೆ ಗೊತ್ತಿದ್ರು ಕೂಡ ಪಂಜಾಬ್ ತಂಡದ ಆಟಗಾರರ ಅಮೋಘ ಆಟದಿಂದ, ಸ್ಫೋಟಕ ಆಟದಿಂದಾಗಿ 265 ರನ್ ಗಳಿಸುವ ಮೂಲಕ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ ಪಂಜಾಬ್. ನೋಡಿ, ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದಂತ ದೆಹಲಿ ತಂಡ KL ರಾಹುಲ್, ಅದೇ ರೀತಿ ನಿತೀಶ್ ರಾಣಾ ಅವರ ಅದ್ಭುತವಾದ ಆಟದಿಂದಾಗಿ ದೆಹಲಿ ತಂಡ 264 ರನ್ಗಳ ಬೃಹತ್ ಮೊತ್ತವನ್ನು ಕಲೆಯಾಕಿತು. ಇಲ್ಲಿ ನೋಡಿ, ಸ್ಫೋಟಕ ಆಟವಾಡಿದ್ದು ಇಬ್ರು ಆಟಗಾರರಾದರೂ ಕೂಡ ಅತ್ಯಧಿಕ 152 ರನ್ಗಳ ಸಿಡಿಸುವ ಮೂಲಕ KL ರಾಹುಲ್ ಒಂದು ಅತ್ಯುತ್ತಮ ಒಂದು ಸ್ಫೋಟಕ ಆಟವಾಡಿ ಕ್ರಿಕೆಟ್ ಪ್ರೇಮಿಗಳನ್ನು ರಂಜಿಸಿದ್ರು. ಅದೇ ರೀತಿ ನಿತೀಶ್ ರಾಣಾ ಕೂಡ 91 ರನ್ಗಳ ಅಬ್ಬರದ ಆಟವಾಡಿದ್ರು. ಈ ಮೂಲಕ ದೆಹಲಿ ತಂಡ 264 ರನ್ ಗಳಿಸುವುದಕ್ಕೆ ಈ ಇಬ್ಬರು ಆಟಗಾರರು ಕೂಡ ಕಾರಣರಾದರು. ನೋಡಿ, ಯಾವಾಗ ದೆಹಲಿ ತಂಡ 264 ರನ್ ಗಳಿಸಿತೋ ಆವಾಗಲೇ ಬಹುತೇಕ ಕ್ರಿಕೆಟ್ ಪ್ರೇಮಿಗಳು ಮೊತ್ತವನ್ನು ಚೇಸ್ ಮಾಡುವುದು ಸುಲಭವಲ್ಲ, ಪಂಜಾಬ್ ತಂಡ ಬಹುತೇಕ ಸೋತೆ ಹೋಗುತ್ತಾ ಅಂತ ಕೂಡ ಭಾವಿಸಿದ್ರು. ಆದ್ರೆ ಇಂಥ ಒಂದು ಭಾವನೆಯನ್ನು ಖುಷಿ ಮಾಡಿದ್ದು ಇಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಪ್ರಭು ಸಿಮ್ರನ್, ಅದೇ ರೀತಿ ಕ್ಯಾಪ್ಟನ್ ಶ್ರೇಯಸ್ ಅವರ ಬ್ಯಾಟಿಂಗ್. ನೋಡಿ, ಈ ಇಬ್ಬರು ಆಟಗಾರರು ಸ್ಫೋಟಕ ಆಟವಾಡಿದ್ರು. ಆರಂಭದಲ್ಲಿ ಬಂದಂತ ಪ್ರಭು ಸಿಮ್ರನ್ ಸಿಂಗ್ ಅವರು ಕೂಡ 76 ರನ್ಗಳ ಒಂದು ಕೊಡುಗೆಯನ್ನು ನೀಡಿದ್ರು. ಇಲ್ಲಿ ಪ್ರಭು ಸಿಮ್ರನ್ ಸಿಂಗ್ ಅದ್ಭುತವಾದ ಆಟವನ್ನೇ ಆರಂಭದಲ್ಲಿ ಆಡಿದ್ರು. ಇವರು 76 ರನ್ ಗಳಿಸಿದ್ರು. 9 ಬೌಂಡ್ರಿ, 5 ಸಿಕ್ಸರ್ ಸಿಡಿಸುವ ಮೂಲಕ ಆರಂಭದಲ್ಲಿ ಆಘಾತಕ್ಕೊಳಗಾಗಿದ್ದ ಪಂಜಾಬ್ಗೆ ಒಂದು ಟಾಣಿಕ್ ಅನ್ನು ನೀಡಿದ್ರು. ನಂತರ ಬಂದಂತ ಕೂಪರ್ ಕಾನೋಲಿ ತುಂಬಾ ಹೊತ್ತೇನು ನಿಲ್ಲಿಲ್ಲ, ಬರೀ 17 ರನ್ಗೆ ಔಟ್ ಆದ್ರು. ನಂತರ ಬಂದಂತ ಶ್ರೇಯಸ್ ಅಯ್ಯರ್ ಕೂಡ, ಕ್ಯಾಪ್ಟನ್ ಶ್ರೇಯಸ್ ಅವರು ನಾಯಕನಿಗೆ ತಕ್ಕ ಆಟವಾಡಿದ್ರು. ನೋಡಿ, ದೆಹಲಿ ತಂಡ ನೀಡಿದ್ದು 265 ರನ್ಗಳ ಟಾರ್ಗೆಟ್. ಈ ಗೆಲುವು ಬೆನ್ನತ್ತುವುದು ಸುಲಭವೇನಾಗಿರ್ಲಿಲ್ಲ. ಕ್ರೀಸ್ ನಲ್ಲಿ ತಾಳ್ಮೆನೂ ಕಾಯ್ದುಕೊಂಡು, ವಿಕೆಟ್ ಕಾಯ್ದುಕೊಂಡು ಸ್ಫೋಟಕ ಆಟವಾಡಿದ್ದು ನಾಯಕ ಶ್ರೇಯಸ್ ಅಯ್ಯರ್. ನೋಡಿ, ಪಂದ್ಯದ ದಿಕ್ಕನ್ನು ಬದಲಿಸಿಬಿಟ್ರು. 7 ಸಿಕ್ಸರ್, 3 ಬೌಂಡರಿಗಳ ಮೂಲಕ 71 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡದತ್ತ ಕೊಂಡೊಯ್ದ್ರು. ಈ ಮೂಲಕ ಪಂಜಾಬ್ ತಂಡವನ್ನು ಗೆಲ್ಲಿಸುವ ಮೂಲಕ 6 ವಿಕೆಟ್ಗಳಿಂದ ಗೆಲ್ಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಪಾಡಿಕೊಂಡಿದೆ ಪಂಜಾಬ್. ಇವರಿಗೆ ಸಾಥ್ ಕೊಟ್ಟಂತವರು ಶಶಾಂಕ್ ಸಿಂಗ್ ಕೂಡ ಕಡೆಯಲ್ಲಿ ಕೂಡ ಅಬ್ಬರದ ಆಟವಾಡಿದ್ರು. 2 ಬೌಂಡ್ರಿ, 1 ಸಿಕ್ಸರ್ ಕೂಡ ಸಿಡಿಸಿದ್ರು. ನೋಡಿ ವೀಕ್ಷಕರೇ, ಒಟ್ಟಾರೆಯಾಗಿ ದೆಹಲಿ ಮತ್ತು ಪಂಜಾಬ್ ನಡುವೆ ನಡೆದಂತಹ ಈ ಒಂದು ಪಂದ್ಯದಲ್ಲಿ, ತುಂಬಾ ರೋಚಕ ಪಂದ್ಯದಲ್ಲಿ, ಅತ್ಯಧಿಕ ದಾಖಲೆಯ ಪಂದ್ಯದಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡಿದೆ ಅಂದ್ರೆ ಅದು ಕ್ರಿಕೆಟ್ ಪ್ರೇಮಿಗಳು. ಅದೇ ರೀತಿ ಪಂಜಾಬ್ 264 ರನ್ಗಳ ಬೆನ್ನ ಹತ್ತಿ ಗೆದ್ದಿದ್ದು ಅದು ಕೂಡ ದಾಖಲೆಯಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.